ಓಂ ಶಾಂತಿ ಇವರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವರೇ, ಎಲ್ಲರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ ಜೀವನದಲ್ಲಿ. ಕೆಲವರು ಆರೋಗ್ಯದ ಸಮಸ್ಯೆ ನನ್ನ ಹತ್ರ ಹೇಳ್ಕೊಳ್ತಾರೆ. ಇನ್ನು ಕೆಲವರು ಅವರು ಚಿಕ್ಕ ಚಿಕ್ಕ ಮಕ್ಕಳ ಬಗ್ಗೆ, ಮಕ್ಕಳಿಗಿರುವಂತಹ ಕಷ್ಟಗಳ ಬಗ್ಗೆ ನನ್ನ ಹತ್ರ ಹೇಳ್ಕೊಳ್ತಾರೆ. ಇನ್ನೂ ಕೆಲವರು ಬೇರೆಯವ್ರಿಗೆ ಸಾಲ ಕೊಟ್ಟು ಲಕ್ಷ ಕೋಟಿ ಸಾಲ ಕೊಟ್ಟು ಆ ಸಾಲ ಮತ್ತೆ ವಾಪಸ್ ಬರದೇ ಇರೋವಾಗ, ಅಂದರೆ ಸಾಲ ತಗೊಂಡವರು ವಾಪಸ್ ಕೊಡದೇ ಇರೋವಾಗ ಇವರು ತುಂಬ ಮಾನಸಿಕವಾಗಿ ನೊಂದ್ಕೊಂಡು ನನ್ನ ಹತ್ರ ಕಾಲ್ ಮಾಡಿ ಸಲಹೆ ಕೇಳ್ತಾರೆ. ಇನ್ನೂ ಕೆಲವರು ಆರೋಗ್ಯ ಸಮಸ್ಯೆಯಿಂದ ಆತ್ಮಹತ್ಯೆನೇ ಮಾಡ್ಕೊಬಿಡ್ಬೇಕು ಅಂತ ಕೆಲವರು ನಿರ್ಧಾರ ಮಾಡ್ತಾರೆ. ಯಾಕಂದರೆ ಅವರಿಗೆ ಆರೋಗ್ಯ ಕೆಟ್ಟು ಅದು ವಾಸಿ ಆಗದೇ ಇರೋವಾಗ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಂದ್ಕೊತಾರೆ. ಇನ್ನೂ ಕೆಲವರು ಯುವತಿ ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಕೆಲವರು ಬ್ರೇಕಪ್ ಆದಾಗ, ಆಗುವ ಸಂಭವ ಇರುವಾಗ ನಮ್ಮಲ್ಲಿ ಹೇಳ್ಕೊಳ್ತಾರೆ ಅವ್ರ ಕಷ್ಟನ. ಇಲ್ಲಿ ಬಡವರೇ ಇರಲಿ, ಶ್ರೀಮಂತರಿರಲಿ, ಯಾವುದೇ ಧರ್ಮ ಜಾತಿ ಕುಲ ಇರಲಿ, ಯಾವುದೇ ದೇಶ ಇರಲಿ, ಎಲ್ಲರಿಗೂ ಕಷ್ಟ ಇದೆ. ಆ ಕಷ್ಟಗಳು ಎಲ್ಲರಿಗೂ ಬರುತ್ತೆ, ಹಾಗೆ ಸುಖನೂ ಎಲ್ಲರಿಗೂ ಬರುತ್ತೆ. ಕಷ್ಟ ಬಂದಾಗ ನಾವು ವಿಚಲಿತರಾಗಬಾರ್ದು, ಆತ್ಮಸ್ಥೈರ್ಯ ಧೈರ್ಯ ಕಳ್ಕೋಬಾರ್ದು. ಹಾಗೆ ಸುಖ ಬಂದಾಗ ನಾವು ಹಿಗ್ಗಬಾರ್ದು, ಅಂದರೆ ಅಹಂಕಾರ ಪಡಬಾರ್ದು. ಐಶ್ವರ್ಯ ಬಂದಾಗ ಅಹಂಕಾರ ಪಡಬಾರ್ದು. ಬಡವರಾಗಿರುವಾಗ, ಏನೂ ಇಲ್ಲದೇ ಇರೋವಾಗ ಆತ್ಮಸ್ಥೈರ್ಯ ಕಳ್ಕೋಬಾರ್ದು, ಧೈರ್ಯ ಕಳ್ಕೋಬಾರ್ದು. ನಮ್ಮಲ್ಲಿ ಬಡವರಾಗಿರಲಿ ಶ್ರೀಮಂತರಾಗಿರಲಿ, ನಾವು ಯಾವಾಗಲೂ ಒಳ್ಳೆಯ ಗುಣ ಇರಬೇಕು. ಒಳ್ಳೆಯ ಗುಣದ ಜೊತೆಗೆ ಆರೋಗ್ಯ ಭಾಗ್ಯವನ್ನು ಸಂಪಾದನೆ ಮಾಡ್ಕೋಬೇಕು. ಜೊತೆಗೆ ಧೈರ್ಯ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಇದರಿಂದ ಮುಂದೊಂದು ದಿನ ನಾವು ಧೈರ್ಯದಿಂದ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕಷ್ಟಪಟ್ಟು ಸಾಧನೆ ಮಾಡ್ತಾ ಹೊರಟ್ರೆ, ಆತ್ಮಸ್ಥೈರ್ಯ ಇಟ್ಕೊಂಡು ಏನು ಕೆಲಸ ಇದೆ ಅದರಲ್ಲೇ ಸಾಧನೆ ಮಾಡ್ತಾ ಹೋದರೆ, ಹಾಗೆ ಇನ್ನೂ ಬೇರೆ ಬೇರೆ ಯೋಜನೆಗಳನ್ನು ರೂಪಿಸ್ಕೊಂಡು, ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ನಾವು ಕೈ ಹಾಕಿ ಪಾರ್ಟ್ ಟೈಮ್ ಅಂತಿರಲ್ಲ, ಆ ಥರ ಆ ಕೆಲಸಗಳನ್ನು ಗುರು ದೈವ ಹಾಗೂ ನಮ್ಮ ಪೂರ್ವಿಕರು ಯಾರು ಇರ್ತಾರೆ ಅವರ ಆಶೀರ್ವಾದದಿಂದ, ತಂದೆ ತಾಯಿ ಹಾಗೂ ನಮ್ಮ ಬಂಧು ಮಿತ್ರರ ಆಶೀರ್ವಾದ ಸಹಕಾರದಿಂದ ನಾವು ಹೋದರೆ, ಒಳ್ಳೆಯ ಸಂಸ್ಕಾರದಿಂದ ನಾವು ಹೋದರೆ ಖಂಡಿತ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣ್ತೀವಿ. ಇದಕ್ಕೆ ಧೈರ್ಯ ಬೇಕು. ಧೈರ್ಯದಿಂದ ಮುಂದೆ ಸಾಗಿದ್ರೆ ಕೆಲಸದಲ್ಲಿ ನಾವು ಸಾಹಸ ಮಾಡ್ದಂತಾಗುತ್ತೆ. ಸಾಹಸ ಮಾಡಿದ್ರೆ ಲಕ್ಷ್ಮಿ ಖಂಡಿತ ಒಲಿತಾಳೆ. ಯಾರು ಪ್ರಯತ್ನಪಟ್ಟು ಸಾಗ್ತಾರೆ ಅವರಲ್ಲಿ ಎಲ್ಲರಿಗೂ ಸಕ್ಸಸ್ ಆಗುತ್ತೆ ಅಂತಲ್ಲ. ಅದರಲ್ಲಿ ಒಂದಷ್ಟು ಮಂದಿಗೆ ಸಕ್ಸಸ್ ಆಗುತ್ತೆ, ಒಂದಷ್ಟು ಮಂದಿಗೆ ಸಕ್ಸಸ್ ಆಗಲ್ಲ, ನಿಜ. ಯಾರಿಗೆ ಸಕ್ಸಸ್ ಆಗಲ್ಲ ಅವರು ಧೈರ್ಯ ಕಳ್ಕೋಬಾರ್ದು. ಸಾಯುವವರೆಗೂ, ಕೊನೆಯ ಉಸಿರಿರೋವರೆಗೂ ಪ್ರಯತ್ನ ಪಡ್ತಾನೇ ಇರಬೇಕು. ಆದರೆ ಒಂದು ವೇಳೆ ಸಕ್ಸಸ್ಸೇ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಪರವಾಗಿಲ್ಲ, ಬೇಜಾರಿಲ್ಲ. ಯಾಕಂದರೆ ನೀವು ಕಷ್ಟಪಟ್ಟಿರ್ತೀರ. ಸಾಯುವವರೆಗೂ ನೀವು ಕೋಮಾ ಸ್ಥಿತಿಗೆ ಹೋಗ್ತಿರಲ್ಲ, ಹಾಸ್ಪಿಟ್ಲಲ್ಲಿ ಕೋಮಾ ಸ್ಥಿತಿಗೆ, ಹಂಗೆ ಹೋದರೂ ಕೂಡ ನಮಗೆ ನೆನಪಿರುತ್ತೆ, ನಾವು ಕಷ್ಟಪಟ್ಟಿದ್ದೀವಿ, ಒಳ್ಳೆಯ ಮಾರ್ಗದಲ್ಲಿ ಬಂದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ನನಗೆ ತೃಪ್ತಿ ಇದೆ, ಸಂತೃಪ್ತಿ ಇದೆ, ನಾನು ಕಷ್ಟಪಟ್ಟಿದ್ದೀನಿ, ಆದರೆ ಸಕ್ಸಸ್ ಆಗಿಲ್ಲ, ಪರವಾಗಿಲ್ಲ, ಬೇಜಾರಿಲ್ಲ, ನನಗೆ ತೃಪ್ತಿ ಇದೆ. ಈ ರೀತಿ ಮನಸ್ಥಿತಿ ನಿಮ್ಮ ಕೊನೆಯ ಉಸಿರಿರುತ್ತಲ್ಲ ಆ ಸ್ಥಿತಿನಲ್ಲಿ ಕೂಡ ಇರಬೇಕು. ಆಗ ನಿಮಗೆ ತೃಪ್ತಿ ಆಗುತ್ತೆ. ತೃಪ್ತಿಕರವಾಗಿ ನೀವು ಪ್ರಾಣ ಬಿಡ್ತೀರ ಖಂಡಿತ ಅಲ್ವಾ. ಅದೇ ನೀವು ಕೆಟ್ಟ ಮಾರ್ಗದಲ್ಲಿ ಬೇರೆಯವರಿಗೆ ನೋಯಿಸಿ ಹೋದರೆ
ಆಗ ನಿಮಗೆ ತೃಪ್ತಿ ಇರಲ್ಲ. ಗೊತ್ತಾಯ್ತಾ? ಆಗ ಇನ್ನೂ ನೋವು ಜಾಸ್ತಿ ಆಗುತ್ತೆ, ದುಃಖ ಜಾಸ್ತಿ ಆಗುತ್ತೆ. ನೀವು ಒಳ್ಳೆಯವರಾಗಿದ್ದರೆ ಯಾವುದೋ ಒಂದು ಸ್ವರ್ಗ ಇದ್ದರೆ ಅಲ್ಲಿ ಖಂಡಿತ ಸೇರ್ತೀರ. ಅದೇ ನೀವು ಕೆಟ್ಟವರಾಗಿದ್ದರೆ ಯಾವುದೋ ಒಂದು ನರಕ ಇರುತ್ತೆ, ಅಲ್ಲಿ ಸೇರ್ತೀರಾ ಅನ್ನೋದು ಎಲ್ಲರ ನಂಬಿಕೆ. ಈ ಕಾಲದಲ್ಲಿ ಇಲ್ಲೇ ನರಕ ಇಲ್ಲೇ ಸ್ವರ್ಗ 70% ಅನುಭವಿಸ್ತಾರೆ, ಆಮೇಲೆ 30% ಅಷ್ಟೇ ಸ್ವಲ್ಪ ಮಿಸ್ ಆಗ್ತಾರಲ್ಲ, ತಪ್ಪೋಗುತ್ತಲ್ಲ ನರಕ, ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ, ಅದು ಅಲ್ಲಿ ಅನುಭವಿಸ್ತಾರೆ. ಸ್ವರ್ಗನೂ ತಪ್ಪೋಗುತ್ತಲ್ಲ, ಅದೆಲ್ಲ ಅಲ್ಲಿ ಅನುಭವಿಸ್ತಾರೆ. ಇನ್ನೆಲ್ಲ ಇಲ್ಲೇ ಈ ಕಾಲದಲ್ಲಿ. ಆಮೇಲೆ ಇಲ್ಲಿ ನೋಡಿ, ಕಷ್ಟ ಇದೆ ಅಂತ ಹೆದರಬೇಡಿ ಅಥವಾ ನೋವು ತಿನ್ನಬೇಡಿ, ಅದೇನೇ ಕಷ್ಟ ಇರಲಿ. ಈಗ ಚಿಕ್ಕ ಮಕ್ಕಳು ನೋಡಿದ್ರಾ, ನಾವೆಲ್ಲ ಚಿಕ್ಕ ಮಕ್ಕಳೇ ಒಂದು ಕಾಲದಲ್ಲಿ. ಈಗ ನಿಮ್ಮ ಮನೆಗಳಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಆ ಮಗು ಹುಟ್ಟೋವಾಗ ಅವ್ರ ಅಮ್ಮನಿಗೆ ಅದು ಕಷ್ಟ ಕೊಟ್ಕೊಂಡು ಹುಟ್ಟುತ್ತೆ. ಅವರಮ್ಮ ತುಂಬ ಕಷ್ಟಪಟ್ಟು ಅದಕ್ಕೆ ಜನ್ಮ ಕೊಡ್ತಾರೆ ಮಕ್ಕಳಿಗೆ, ತಾಯಿ ಅಂದರು. ಆ ಮಗು ಹುಟ್ಟಿದ ತಕ್ಷಣ ಗೊಳೋ ಅಂತ ಅಳ್ಳುತ್ತೆ, ಜೋರಾಗಿ ಅಳ್ಳುತ್ತೆ. ಯಾಕೆ ಅಳುತ್ತೆ? ಅದಕ್ಕೆ ಅದರದಾದ ಬಾಧೆ ಅಲ್ವಾ. ಆಮೇಲೆ ನೋಡಿ, ಪ್ರೀ ಕೆ ಜಿ ಬೇಬಿ ಸಿಟ್ಟಿಂಗು, ಪ್ರೀ ಕೆ ಜಿ, LKG UKG, ಫಸ್ಟ್ ಸ್ಟ್ಯಾಂಡರ್ಡು, ಆಮೇಲೆ ಮಿಡ್ಲ್ ಸ್ಕೂಲು, ಹೈಸ್ಕೂಲು, ಆಮೇಲೆ ಕಾಲೇಜು, ಆಮೇಲೆ ಸಂಶೋಧನೆ ಮಾಡೋಂಥದ್ದು ಯೂನಿವರ್ಸಿಟಿ ಕಾಲೇಜಲ್ಲೂ, ಆಮೇಲೆ ಜಾಬು, ಯಾವುದೋ ಒಂದು ಕೆಲಸ. ಇಲ್ಲಿವರೆಗೂ ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟ. ಸ್ಕೂಲ್ಗೆ ಹೋಗೋವಾಗ ಹೋಮ್ವರ್ಕ್ ಮಾಡಬೇಕು, ಬಾಯಾರ್ಟ್ ಮಾಡಬೇಕು, ಅದು ಇದು ಓದ್ಕೋಬೇಕು. ಸ್ಕೂಲಲ್ಲಿ ಹೋಗಿ ಮೇಡಮ್ಗೆ ಸಾರಿಗೆ ಅದನ್ನು ಒಪ್ಪಿಸ್ಬೇಕು. ಅದನ್ನು ಒಪ್ಪಿಸ್ಲಿಲ್ಲ ಅಂದರೆ ಅಲ್ಲಿ ಸಾರು ಹೊಡಿತಾರೆ, ಮೇಡಮ್ ಹೊಡಿತಾರೆ, ಡೆಸ್ಕ್ ಮೇಲೆ ಬೆಂಚ್ ಮೇಲೆ ನಿಲ್ಲಿಸ್ತಾರೆ ಅನ್ನೋ ಭಯ ಮಕ್ಕಳಿಗಿರುತ್ತೆ. ಆದರೆ ಮನೆಗಳಲ್ಲಿ ಗಂಡ ಹೆಂಡ್ತಿ ಅವ್ರದ್ದೇ ಆದ ಸಮಸ್ಯೆಗಳಿಂದ ಕಿತ್ತಾಡ್ತಿದ್ದಾರೆ. ಅಥವಾ ಮನೆಯಲ್ಲಿರೋರು ಅಣ್ಣನೋ ತಮ್ಮನೋ ಅಕ್ಕನೋ ಚಿಕ್ಕಪ್ಪನೋ ದೊಡ್ಡಮ್ಮನೋ ಯಾರೋ ಒಬ್ಬರು ತಾತನೋ ಅಜ್ಜನ ಕಿತ್ತಾಡ್ತಿರ್ತಾರೆ. ಅದರಲ್ಲೂ ಬಡವ್ರ ಮನೆಗಳಲ್ಲಂತೂ ತುಂಬ ಕಷ್ಟ. ಯಾಕಂದರೆ ಅಲ್ಲಿ ಬೆಡ್ರೂಮೇ ಇರೋಲ್ಲ, ಬರೀ ಒಂದು ಹಾಲ್ ಇರುತ್ತೆ, ಇಲ್ಲ ಏನೋ ಚಿಕ್ಕದಾಗಿ ಮನೆ ಇರುತ್ತೆ. ಅಲ್ಲಿ ಅವ್ರು ಕಿತ್ತಾಡ್ತಾ ಇದ್ದರೆ ಈ ಮಕ್ಕಳು ಹೋಮ್ವರ್ಕ್ ಹೆಂಗೆ ಮಾಡೋದು, ಓದ್ಕೊಳ್ಳೋದು ಹೆಂಗೆ, ಮತ್ತು ಎಕ್ಸಾಮ್ಗೆ ಟೆಸ್ಟ್ಗೆ ಪ್ರಿಪೇರ್ ಆಗೋದು ಹೆಂಗೆ. ಅವಾಗ ಏನಾಗ್ತಾರೆ, ಎಜುಕೇಷನಲ್ಲಿ ಡಲ್ ಆಗ್ತಾರೆ ಅವರು. ದೊಡ್ಡವರು ಕಿತ್ತಾಡೋದು, ಈ ರೀತಿ ಜಗಳ ಆಡೋದು ಮಾಡಿದ್ರೆ ಮಕ್ಕಳ ಮೇಲೆ ಆ ಪರಿಣಾಮ ಬೀರುತ್ತೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಮೈಂಡು. ಈ ಕಾರಣದಿಂದ ಮಕ್ಕಳ ಮುಂದೆ ದಯವಿಟ್ಟು ಕಿತ್ತಾಡಬೇಡಿ. ಯಾಕಂದರೆ ಅವ್ರ ಎಜುಕೇಷನ್ಗೆ ತೊಂದರೆ ಆಗುತ್ತೆ. ಅವ್ರದ್ದೇ ಆದ ಕಷ್ಟಗಳು, ಅವ್ರದ್ದೇ ಆದ ಸಮಸ್ಯೆಗಳು ಮಕ್ಕಳಿಗಿರುತ್ತೆ. ಆವಾಗಲೂ ಕೆಲವು ಮಕ್ಕಳಿಗೆ ಆರೋಗ್ಯ ಇರೋಲ್ಲ, ಆವಾಗ ಹೋಮ್ವರ್ಕ್ ಮಾಡೋಕ್ಕಾಗಲ್ಲ. ಇವ್ರ ಗಲಾಟೆನಲ್ಲಿ ಹೋಮ್ವರ್ಕ್ ಮಾಡೋಕ್ಕಾಗಲ್ಲ. ಇನ್ನೂ ಕೆಲವು ಸಾರಿ ಮಕ್ಕಳಿಗೆ ಆರೋಗ್ಯ ಸರಿಯಲ್ಲ, ಹೋಮ್ವರ್ಕ್ ಮಾಡೋಕ್ಕಾಗಲ್ಲ. ಆದರೆ ಅವರು ಸ್ಕೂಲ್ಗೆ ಹೋದಾಗಲ್ಲಿ ಇವ್ರ ಕಷ್ಟನೇ ವಿಚಾರಿಸಲ್ಲ ಅಲ್ಲಿರೋ ಮೇಡಮ್ಗಳು ಸಾರುಗಳು. ನೀನು ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ಯಾಕೆ ಹೋಮ್ವರ್ಕ್ ಕೊಂಡು ಬಂದಿಲ್ಲ ಅಂತ ಚಿಕ್ಕಪಟ್ಟೆ ದಪ ಅಂತ ಹೊಡಿತಾರೆ. ಎಲ್ಲಂದ್ರೆ ಅಲ್ಲಿ ಹೊಡಿತಾರೆ ಸ್ಕೂಲಲ್ಲಿ ಮೇಡಮ್ಗಳು ಸಾರುಗಳು. ಆ ಭಯ ಮಕ್ಕಳಿಗೆ ತುಂಬ್ಕೊಬಿಡುತ್ತೆ. ಮಾನಸಿಕವಾಗಿ ಮಕ್ಕಳು ನರಳ್ತಾ ಇರ್ತಾರೆ. ಸ್ಕೂಲ್ಗೆ ಹೋಗೋಕ್ಕೆ ಭಯ ಬೀಳ್ತಾರೆ. ಆದರೆ ಮನೇಲಿರೋರು ಹೊಡೆದು ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಡ್ತಾರೆ. ಈ ಕಡೆ ಸ್ಕೂಲ್ಗೆ ಹೋಗು ಅಂತ ನಡಿ ಅಂತ ಮಕ್ಕಳನ್ನ ಮನೇಲಿ ಇರೋರು ಹೊಡಿತಾರೆ, ಹೊಡೆದು ಕರ್ಕೊಂಡು ಹೋಗ್ತಾರೆ, ಎಳ್ಕೊಂಡು ಹೋಗ್ತಾರೆ. ಆ ಕಡೆ ಅಲ್ಲಿ ಸಾರು ಮೇಡಮು ಹೋಮ್ವರ್ಕ್ ಯಾಕೆ ಮಾಡಿಲ್ಲ, ಅದ್ಯಾಕೆ ಬ್ಯಾಟ್ ಮಾಡಿಲ್ಲ, ಇದ್ಯಾಕೆ ಮಾಡಿಲ್ಲ ಅಂತ ಅವ್ರು ಹೊಡಿತಾರೆ. ಆ ಮಕ್ಕಳ ಪರಿಸ್ಥಿತಿ ಏನು? ಈ ರೀತಿ ಈ ಕಡೆ ಪೋಷಕರು ಮಧ್ಯದಲ್ಲಿ, ಈ ಕಡೆ ಸಾರು ಮೇಡಮ್ ಮಧ್ಯದಲ್ಲಿ ಸಿಕ್ಕಾಕೊಂಡು ಆ ಮಕ್ಕಳು ನರಳ್ತಾರೆ. ಇಷ್ಟೇ ಅಲ್ಲ ಇವರೇ, ಇನ್ನೂ ಕೆಲವು ಹೆಣ್ಮಕ್ಳು, ಚಿಕ್ಕ ಮಕ್ಕಳೇ ಇರ್ಬೋದು, ಕೆಲವರು ಕಾಮುಕರು ಇರ್ತಾರೆ, ವಿಕೃತ ಕಾಮಿಗಳು. ಇಲ್ಲ ಅವರು ನಿಮ್ಮ ಮನೆ ಅಕ್ಕಪಕ್ಕ ಇರ್ಬೋದು ವಿಕೃತ ಕಾಮಿಗಳು, ಅಥವಾ ಸ್ಕೂಲಲ್ಲೇ ಇರ್ಬೋದು, ಅಥವಾ ಎಲ್ಲೋ ಆಫೀಸಲ್ಲಿ ಇರ್ಬೋದು. ಈ ಹೆಣ್ಮಕ್ಳಿಗೆ ಎಷ್ಟು ಹಿಂಸೆ ಅಂದರೆ ಅವರಿಂದ ನರಳ್ತಾ ಇರ್ತಾರೆ. ಇದೆಲ್ಲ ಕತೆಗಳು ಹೆಣ್ಮಕ್ಳು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಮನೆಯಲ್ಲಿ ಅಣ್ಣ ತಮ್ಮ ಅಪ್ಪ ಅಮ್ಮ ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಅವರೇ ನರಳ್ತಾ ಇರ್ತಾರೆ. ಇವರಿಗೆ ಆ ಕಷ್ಟ ಗೊತ್ತಾಗಲ್ಲ, ಹೆಣ್ಮಕ್ಳ ಕಷ್ಟ. ಯಾಕೆ ಕೆಲಸಕ್ಕೆ ಹೋಗಲಿಲ್ಲ ಇವತ್ತು ನೀನು, ಯಾಕೆ ಮನೆಯಲ್ಲಿದೆ ಇವತ್ತು ನೀನು, ಯಾಕೆ ಅಲ್ಲಿ ಕೆಲಸ ಬಿಟ್ಬಿಟ್ಟೆ ನೀನು ಅಂತ ಅವ್ರ ಮೇಲೆ ಜಗಳ ಮಾಡ್ತಿರ್ತಾರೆ ಹೆಣ್ಮಕ್ಳ ಮೇಲೆ. ಅವ್ರಿಗೆ ಅವ್ರದ್ದೇ ಸಮಸ್ಯೆ ಅಲ್ಲ, ಯಾರೋ ಕಿರುಕುಳ ಕೊಡ್ತಿರ್ತಾರೆ. ಹಾಗೆ ಸ್ಕೂಲಲ್ಲೂ ಕಿರುಕುಳ ಕೊಡ್ತಿರ್ತಾರೆ. ಈ ಮಕ್ಕಳು ಹೋಗೋಕ್ಕೆ ಭಯ ಬೀಳ್ತಿರ್ತಾರೆ. ಆವಾಗ ಈ ಮನೆಯಲ್ಲಿರೋರಿಗೆ ಅರ್ಥ ಆಗಲ್ಲ ಪರಿಸ್ಥಿತಿ, ಅವರು ಹೇಳ್ಕೊಳಕ್ಕೂ ಆಗಲ್ಲ. ನೀನು ಯಾಕೆ ಹೋಗಲಿಲ್ಲ ಸ್ಕೂಲ್ಗೆ, ಯಾಕೆ ಹೋಗ್ತಾಯಿಲ್ಲ ಸ್ಕೂಲ್ಗೆ, ಚಿಕ್ಕಪಟ್ಟ ಬೈತಿರ್ತಾರೆ. ನಿನಗೆ ದುರಹಂಕಾರ, ತಿಂದ ಅಹಂಕಾರ, ಹಾಗೆ ಹೀಗೆ ಏನೇನೋ ಬೈತಿರ್ತಾರೆ. ದಯವಿಟ್ಟು ಹೇಳ್ತೀನಿ, ಸ್ಕೂಲಲ್ಲಿ ಸಾರು ಮೇಡಮ್ ಇರ್ಬೋದು, ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ಮಕ್ಕಳಿಗೆ ಹಿಂಸೆ ಕೊಡಬೇಡಿ ದಯವಿಟ್ಟು.
ಹಾಗೆ ಆಫೀಸುಗಳಲ್ಲಿ ನಿಮ್ಮ ಕೈ ಕೆಳಗೆ ದುಡಿಯೋಂಥ ಕೆಲಸಗಾರರಿಗೆ, ನಿಮಗಿಂತ ಕೆಳಮಟ್ಟದಲ್ಲಿರುವ ಕೆಲಸಗಾರರಿಗೆ, ಮೇಲ್ಮಟ್ಟದಲ್ಲಿರುವ ಆಫೀಸರ್ಸೇ, ನೀವು ಯಾರೇ ಆಗಿರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು, ದಯವಿಟ್ಟು ಹೇಳ್ತೀನಿ, ನಿಮ್ಮ ಕೈ ಕೆಳಗೆ ಇರೋ ಕೆಲಸಗಾರರಿಗೆ ಹಿಂಸೆ ಕೊಡಬೇಡಿ. ಹಾಗೆ ಮನೆಯಲ್ಲಿ ನಿಮ್ಮ ಹೆಂಡತಿಗಳಿಗೆ, ಗಂಡಂದರೆ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ನಿಮ್ಮ ಹೆಂಡ್ತಿರಿಗೆ ಕಷ್ಟ ಕೊಡಬೇಡಿ. ಹಾಗೆ ಹೆಂಡ್ತಿರೇ ನಿಮ್ಮ ಗಂಡಂದ್ರಿಗೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಅವರಿಗೆ ಟೈಮ್ ಸರಿಯಾಗಿ ಅಡುಗೆ ಮಾಡಾಕಿ ಚೆನ್ನಾಗಿ ನೋಡ್ಕೊಳ್ಳಿ. ಆದಷ್ಟು ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಗಂಡ ತಪ್ಪು ಮಾಡ್ತಿದ್ರೆ ನಿಧಾನಕ್ಕೆ ಕೂತು ಜಗಳ ಮಾಡದೆ ಎಲ್ಲರೂ ಬಗೆಹರಿಸ್ಕೊಳ್ಳಿ. ಹಾಗೆ ಹೆಂಡ್ತಿ ತಪ್ಪು ಮಾಡ್ತಿದ್ರೆ ನಿಧಾನಕ್ಕೆ ಕೂತು ಆ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ. ನಿಮ್ಮದೇನೇ ಇರಲಿ, ಪರ್ಸ್ನಲ್ ಇರ್ಬೋದು, ವ್ಯವಹಾರಗಳು, ಹಣದ ವ್ಯವಹಾರ ಇರ್ಬೋದು, ಏನೇ ಇರ್ಬೋದು, ಅಥವಾ ನಿಮ್ಮ ಸ್ನೇಹಿತರು ಹಣ ತಗೊಂಡು ಕೊಟ್ಟಿಲ್ಲ ಅಂದರೆ ಅದನ್ನು ಸಹ ಶಾಂತವಾಗಿ ಬಗೆಹರಿಸ್ಕೊಳ್ಳಿ. ಹಾಗೆ ಲವರ್ಸು, ಯಾರ್ಯಾರು ಒಬ್ಬರನ್ನೊಬ್ಬರು ಪ್ರೀತಿಸ್ತೀರಿ, ಲವ್ ಮಾಡ್ತೀರಿ, ಬ್ರೇಕಪ್ ಮಾಡ್ಕೋಬೇಡಿ, ಆದಷ್ಟು ಬಗೆಹರಿಸ್ಕೊಳ್ಳಿ. ಪ್ರೀತಿಸೋವಾಗೆ ಕರೆಕ್ಟಾಗಿ ನೋಡಿ ಅರ್ಥ ಆದರೆ, ಅವರು ನಿಮಗೆ ಅರ್ಥ ಆದರೆ, ನೀವು ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಮದುವೆ ಮಾಡ್ಕೊಳ್ಳಿ. ಮನೆಯವ್ರಿಗೆ ಆದಷ್ಟು ಕನ್ವಿನ್ಸ್ ಮಾಡಿ, ಮನೆಯವರು ಒಪ್ಕೊಂಡ್ರೆ ಅವ್ರ ಪ್ರಕಾರ ಮದುವೆ ಮಾಡ್ಕೊಳ್ಳಿ. ಒಂದು ವೇಳೆ ಒಪ್ಕೊಂಡಿಲ್ಲ ಅಂದರೆ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ದೊಡ್ಡವ್ರು ತಿಳಿದವರು ಅವ್ರಿಗೆ ಹೇಳಿ ಮದುವೆ ಮಾಡ್ಕೊಳ್ಳಿ. ಆದರೆ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇಲ್ಲಿ ಜಾತಿಗಳು ಅಡ್ಡಿ ಬರುತ್ತೆ, ಧರ್ಮಗಳು ಅಡ್ಡಿ ಬರುತ್ತೆ, ಹಾಗೆ ಕುಲ ಗೋತ್ರಗಳು ಅಡ್ಡಿ ಬರುತ್ತೆ, ಹಾಗೆ ಅಂತಸ್ತು ಇರುತ್ತಲ್ಲ, ಮೇಲೂ ಕೀಳು, ಬಡವರು ಶ್ರೀಮಂತರು ಅನ್ನೋ ಅಂತಸ್ತು ಇರುತ್ತಲ್ಲ, ಅದರಲ್ಲೂ ಅಡ್ಡಿ ಬರುತ್ತೆ. ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋದು ಅಷ್ಟು ಈಜಿ ಅಲ್ಲ. ಅದಕ್ಕೆ ಲವ್ ಮಾಡೋವಾಗೇ ಯೋಚನೆ ಮಾಡಿ. ಅದಕ್ಕೆ ಆದಷ್ಟು ನಿಮ್ಮ ಜಾತಿನಲ್ಲೇ ಧರ್ಮದಲ್ಲೇ ಲವ್ ಮಾಡಿ ಮದುವೆ ಮಾಡ್ಕೊಳ್ಳಿ, ದಯವಿಟ್ಟು ಹೇಳ್ತೀನಿ. ಯಾಕಂದರೆ ಮುಂದೆ ಅದರಿಂದ ಅನುಕೂಲ ಆಗುತ್ತೆ, ಸರಿನಾ? ಆಮೇಲೆ ಲವ್ ಮಾಡಿದ ಮೇಲೆ, ಬ್ರೇಕಪ್ ಆದಮೇಲೆ ಯಾವನೋ ಹುಡುಗ ಕೋಪ ಬಂದು ಅವಳ ಮೇಲೆ, ಹುಡುಗಿ ಮೇಲೆ ಕೋಪ ಬಂದು ಕೈಯಲ್ಲಿ ಚಾಕು ಹಿಡ್ಕೊಂಡೋಗಿ ಅವ್ರನ್ನ ಕೊಲ್ಲೋದು, ಅವ್ರ ಪಕ್ಕದಲ್ಲಿರೋರನ್ನ ಸಾಯಿಸೋದು, ಹಿಂಗೆಲ್ಲ ಟಿ ವಿನಲ್ಲಿ ಪೇಪರ್ನಲ್ಲಿ ನೀವು ನೋಡ್ತಾಯಿದ್ದೀರ. ಇವೆಲ್ಲ ಬೇಡ. ಆಮೇಲೆ ಯಾರೋ ಈ ತರಳೆಗಳೆಲ್ಲ ಇರ್ತಾರೆ, ಶುದ್ಧ ತರಳೆಗಳು, ಮೊಬೈಲ್ ಹಿಡ್ಕೊಂಡು ಕೈನಲ್ಲಿ ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲೆಲ್ಲ ಕೆಟ್ಟ ಮೆಸೇಜ್ಗಳು ಮಾಡೋದು. ಕೆಟ್ಟ ಮೆಸೇಜ್ಗಳು ನಮ್ಮಂಥ ಗುರುಗಳಿಗೆ ಮಾಡ್ತಾರೆ ಕೆಲವು ದುಷ್ಟರು. ಅವ್ರಿಗೆಲ್ಲ ಆಯ್ತಾ ಮುಂದೆ ಮಾರಿ ಹಬ್ಬ ನೋಡ್ರಿ, ನಮ್ಮಂಥವ್ರಿಗೆ ಕೆಟ್ಟ ಮೆಸೇಜ್ ಮಾಡ್ತಾರೆ. ಯಾರು ಕೆಲಸಕ್ಕೆ ಬಾರ್ದು ಪುಂಡು ಪೋಖರಿಗಳು, ಏನೂ ಮಾಡೋಕ್ಕೆ ಅವ್ರಿಗೆ ಕೆಲಸ ಇರಲ್ಲ, ಮೊಬೈಲ್ ಕೈಯಲ್ಲಿ ಹಿಡ್ಕೊಳ್ತಾರೆ, ಎಲ್ಲೋ ದುಡ್ಡು ಕಳ್ತನ ಮಾಡ್ಕೊಂಡು ಅದಕ್ಕೆ ಚಾರ್ಜ್ ಮಾಡಿಸ್ತಾರೆ, ಖರ್ಚುಗಳಿಗೂ ಕಳ್ತನ ಮಾಡ್ತಾರೆ. ಮನೆಯಲ್ಲಿ ಕಳ್ತನ ಮಾಡ್ಬೋದು, ಇಲ್ಲ ಹೊರಗಡೆ ಕಳ್ತನ ಮಾಡ್ಬೋದು. ಈ ಕಳ್ಳರು ಕೆಲವ್ರು ಇರ್ತಾರೆ, ಎಲ್ಲ ಕಳ್ಳರಲ್ಲ, ಕೆಲವು ಕಳ್ಳರು ಪಾಪ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗದೆ, ಅಥವಾ ಹೆಂಡ್ತಿನೋ ಯಾರೋ ಮಕ್ಕಳು ಹಾಸ್ಪಿಟ್ಲಲ್ಲಿ ಇರ್ತಾರೆ, ಅವ್ರಿಗೆ ಖರ್ಚಿಗಿಲ್ಲದೆ, ಅಥವಾ ಮಕ್ಕಳನ್ನ ಸಾಕೋಕ್ಕಾಗದೆ, ಅಥವಾ ಸಾಲ ಕಟ್ಟೋಕ್ಕಾಗದೆ ಅದನ್ನು ತೀರಿಸೋದಕ್ಕೋಸ್ಕರ, ಹಾಸ್ಪಿಟ್ಲಲ್ಲಿ ಬಿಲ್ ಕಟ್ಟೋದಕ್ಕೋಸ್ಕರ, ಮಕ್ಕಳು ಶಾಲೆಯಲ್ಲಿ ಫೀಸ್ ಕಟ್ಟೋದಕ್ಕೋಸ್ಕರ ಕಳ್ತನ ಮಾಡ್ತಾರೆ ಕೆಲವರು. ಅವರು ಪರವಾಗಿಲ್ಲ, ಒಳ್ಳೆಯವರೇ ಪಾಪ, ಅನಿವಾರ್ಯತೆಯಿಂದ ಕಳ್ತನ ಮಾಡ್ತಾರೆ. ಅದು ಕೂಡ ತಪ್ಪೇ, ಕಳ್ತನ ಮಾಡೋದು. ಅವ್ರ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೋದಕ್ಕೋಸ್ಕರ. ಇನ್ನೊಬ್ಬರದ್ದು ಯಾರ್ದೋ ಮನೆಯಲ್ಲಿ ಕಳ್ತನ ಮಾಡಿದ್ರೆ, ಅಥವಾ ಇನ್ನೊಬ್ಬರದ್ದು ಯಾರ್ದೋ ರೋಡ್ನಲ್ಲಿ ಹಿಡ್ಕೊಂಡು ಅವ್ರ ತಲೆ ಹೊಡೆದು ಅವ್ರ ಹತ್ರ ದೋಚ್ಕೊಂಡು ಹೋಗಿ ಇವ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡ್ರೆ ಅದು ತಪ್ಪೇ. ಆದರೆ ಕಷ್ಟಕಾಲದಲ್ಲಿ ಪಾಪ ಮಾಡಿದ್ರೆ, ಅದೇನೋ ಕಷ್ಟಕಾಲದಲ್ಲಿ ಸುಳ್ಳು ಹೇಳಿದ್ರೆ ಅದೇನು ತಪ್ಪಿಲ್ಲ ಅಂತ ದೊಡ್ಡವರು ಕೆಲವ್ರು ಹೇಳ್ತಾರೆ. ಆದರೆ ನನ್ನ ಪ್ರಕಾರ ತಪ್ಪೇ. ಯಾಕೆಂದರೆ ಬೇರೆಯವರು ಯಾರೋ ಅವ್ರ ಮಗಳ ಮದುವೆಗೆ ಒಡವೆ ಕಷ್ಟಪಟ್ಟು ಸಾಲವೆಲ್ಲ ಮಾಡಿ ಒಡವೆ ರೆಡಿ ಮಾಡಿಸ್ತಾರೆ ಮದುವೆಗಂತ. ಇನ್ನೇನು ಸ್ವಲ್ಪ ದಿನದಲ್ಲಿ ಮದುವೆ ಇರುತ್ತೆ ಮಗಳದು, ಮನೆಯಲ್ಲಿ ಒಡವೆ ಇಟ್ಟಿರ್ತಾರೆ. ಯಾರೋ ಬಂದು ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಪಾಪ ಇವ್ರ ಪರಿಸ್ಥಿತಿ ಏನು? ಸಾಲವೆಲ್ಲ ಮಾಡಿ ಒಡವೆ ರೆಡಿ ಮಾಡಿರ್ತಾರೆ, ಮಗಳ ಮದುವೆಯಿಂದ ಸ್ವಲ್ಪ ದಿನದಲ್ಲಿರ್ತದೆ, ಆಗ ಒಡವೆ ಕತ್ಕೊಂಡು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನು? ಅಥವಾ ಅವ್ರ ಮನೆಯಲ್ಲಿ ಮಗಳ ಮದುವೆ ಮಾಡೋಕ್ಕೋ, ಇಲ್ಲ ಬ್ಯಾಂಕ್ ಸಾಲ ತೀರ್ಸೋಕ್ಕೋ ಇನ್ನೆಲ್ಲೋ ಸಾಲ ತಂದು ಇಟ್ಟಿರ್ತಾರೆ ಹಣನ. ಆ ಹಣನ ಇವರು ಕದ್ಕೊಂಡು ಹೋಗ್ಬಿಟ್ರೆ ಅವ್ರ ಪರಿಸ್ಥಿತಿ ಏನು ಅಲ್ವಾ? ಅದಕ್ಕೆ ಇನ್ನೊಬ್ಬರು ಹಣನ ಮುಟ್ಟಬಾರ್ದು. ಪರರ ಸೊತ್ತು, ಅದು ಪರರ ವಸ್ತು ಪಾಷಾಣ ಅಂತಾರೆ. ಪರರ ವಸ್ತು ಪಾಷಾಣ ಅಂದರೆ ವಿಷ, ಬೇರೆಯವ್ರ ವಸ್ತು ವಿಷ. ನಾವು ಅದನ್ನು ಕದ್ದು ತಗೊಂಡೋಗಿ ತಿಂದರೆ ಅದು ವಿಷ. ಇವತ್ತಿಂದ ನೆನ್ಪಿಟ್ಕೊಳ್ಳಿ ಕಳ್ಳರೇ, ನೀವು ಒಳ್ಳೆಯವರೇ ಇರ್ಬೋದು, ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಕಷ್ಟ ಇರುತ್ತೆ, ನಿಮ್ಮ ಸುತ್ತಲೂ ಯಾವುದೋ ಒಂದು ಕಷ್ಟ ಇರುತ್ತೆ, ಯಾರೋ ನಿಮ್ಮನ್ನು ಪೀಡಿಸ್ತಾ ಇರ್ತಾರೆ, ಅದಕ್ಕೋಸ್ಕರ ನೀವು ಇನ್ನೊಬ್ಬರು ತಲೆ ಹೊಡೆದು
ಇನ್ನೊಬ್ಬರ ಮನೆ ವಸ್ತುನ ಕಳ್ತನ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡ್ರೆ ಅದು ಸಾಲ್ವ್ ಆದಂಗಲ್ಲ, ಇನ್ನೂ ದೊಡ್ಡ ತಪ್ಪು ಮಾಡ್ದಂಗೆ. ಇಲ್ಲಿ ನೀವು ಪೊಲೀಸ್ ಅವರಿಂದ ತಪ್ಪಿಸ್ಕೊಂಡ್ರು, ಪೊಲೀಸವ್ರಿಗೆ ನೀವು ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ತೀರ. ಆವಾಗ ಅವರು ನಿಮ್ಮನ್ನು ಎತ್ತಾಕೊಂಡೋಗಿ ಚೆನ್ನಾಗಿ ರುಬ್ತಾರೆ. ಆಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ? ಅವರು ಮಾನ ಮರ್ಯಾದೆ ಹೇಳ್ರಿ ನಿಮ್ಮ ಮಕ್ಕಳಿಗೆ, ಅವ್ರ ಫ್ರೆಂಡ್ಸ್ ಹತ್ರ, ಅಕ್ಕಪಕ್ಕದವ್ರ ಮನೆಯವ್ರ ಹತ್ರ, ಸ್ಕೂಲಲ್ಲಿ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನು? ಅವ್ರ ಮಾನ ಮರ್ಯಾದೆ ಪರಿಸ್ಥಿತಿ ಏನು? ಅಥವಾ ನಿಮ್ಮ ಹೆಂಡ್ತಿ, ಅಣ್ಣ, ತಮ್ಮ, ತಂಗಿ, ಅಪ್ಪ, ಅಮ್ಮ ಅವ್ರ ಪರಿಸ್ಥಿತಿ ಏನು? ಅವ್ರ ಮರ್ಯಾದೆ ಹೋಗುತ್ತೆ. ಎಷ್ಟೋ ಜನ ನೋಡಿಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಮಕ್ಕಳ ಪರಿಸ್ಥಿತಿ, ವಿದ್ಯಾಭ್ಯಾಸ ಏನು? ಅವರು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಸ್ಕೂಲ್ನ, ಅಲ್ವಾ? ನೀವು ಮಾಡೋ ತಪ್ಪುಗಳಿಗೆ. ಅದಕ್ಕೆ ನೀವು ಕೊಲೆ ಮಾಡಬೇಡಿ, ಕಳ್ತನ ಮಾಡಬೇಡಿ, ಯಾರಿಗೂ ವಂಚನೆ ಮಾಡಬೇಡಿ, ಸುಳ್ಳು ಹೇಳ್ಬೇಡಿ, ಗೊತ್ತಾಯ್ತಾ? ಇನ್ನೊಬ್ಬರಿಗೆ ಕಷ್ಟ ಕೊಡಬೇಡಿ. ಈಗ ಜೈಲಲ್ಲಿ ಹೋದರೆ ನೀವು ಅಲ್ಲಿ ನಿಮ್ಮದೇ ಆದ ಕಷ್ಟ ಇರುತ್ತೆ, ಅಲ್ವಾ? ಎಲ್ಲರಿಗೂ ಅವ್ರದ್ದೇ ಆದ ಕಷ್ಟಗಳು, ಮಕ್ಕಳದು ಅವ್ರದ್ದೇ ಆದ ಕಷ್ಟಗಳು, ಬಡವ್ರದ್ದು ಅವ್ರದ್ದೇ ಆದ ಕಷ್ಟಗಳು. ಕೆಲವರು ಬಡವರು ಏನೋ ಒಂದು 2 ವೀಲರು, 3 ವೀಲರು, 4 ವೀಲರು, ಟೆಂಪೋನೋ ತೊಗೊಳ್ತಾರೆ. ಬಡವರು ಸಾಲ ಮಾಡಿ ಕಷ್ಟಪಟ್ಟು ದುಡಿತಾರೆ, ಏನೋ ಮಕ್ಕಳನ್ನು ಓದಿಸೋಣ ಅಥವಾ ತಂಗಿಗೋ ಅಕ್ಕನಿಗೋ ಮದುವೆ ಮಾಡೋಣ ಅಂತ, ಅಲ್ವಾ? ಅದನ್ನು ನೀವು ಕತ್ಕೊಂಡು ಹೋಗ್ಬಿಡ್ರಿ. ಇನ್ನು ಕೆಲವರು ಪಾಪ ಅವ್ರ ಪರಿಸ್ಥಿತಿ ಏನು? ಇಲ್ಲಿ ನೋಡಿ, ಸಾಲವೆಲ್ಲ ಮಾಡಿ ನೀವು ಮನೆ ಕಟ್ತೀರಾ, ಅಪಾರ್ಟ್ಮೆಂಟ್ ಕಟ್ತೀರಾ, ಫ್ಯಾಕ್ಟ್ರಿ ಕಟ್ತೀರಾ, ಸಾಲವೆಲ್ಲ ಮಾಡಿ. ಅದು ಒಂದು 3/4 ಭಾಗ ಆಗುತ್ತೆ ಯಾವುದೋ ಮನೆ ಕಟ್ಟೋದು, ಅಪಾರ್ಟ್ಮೆಂಟ್ ಕಟ್ಟೋದು. ಅಪಾರ್ಟ್ಮೆಂಟ್ ಕಟ್ಟಿ ಒಂದು 10-20 ಮನೆ ಕಟ್ಟಿ ಬಾಡಿಗೆ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತೀರಾ. ಕೋಟಿ ಬಂಡವಾಳ ಹಾಕ್ತೀರ. ಅವಾಗೇನಾಗುತ್ತೆ? ಅದು ನಿಂತೋಗುತ್ತೆ. ಹೆಂಗೆ ನಿಂತೋಗುತ್ತೆ? ಅಲ್ಲಿ ಅಕ್ಕಪಕ್ಕದಲ್ಲಿ ಸೈಟ್ಗಳವ್ರು ಯಾರೋ ಗಲಾಟೆ ಮಾಡಿ, ನಮ್ಮ ಸೈಟ್ ನೀವು ಮಿಕ್ಸ್ ಮಾಡ್ಕೊಬಿಟ್ಟಿದ್ದೀರಾ, 2 ಅಡಿ ನಮ್ಮ ಕಡೆ ಬಂದುಬಿಟ್ಟಿದ್ದೀರಾ ಅಂದ್ಬಿಟ್ಟು ಕೇಸ್ ಹಾಕ್ಬಿಡ್ತಾರೆ. ಬರೀ 2 ಅಡಿಗೆ 1 ಅಡಿಗೆ. ಆಮೇಲೆ ಸ್ಟೇ ಆರ್ಡ್ರ್ ತಂದುಬಿಡ್ತಾರೆ. ಆವಾಗ ಅಪಾರ್ಟ್ಮೆಂಟು 3/4 ಭಾಗ ಕಟ್ಟಿರ್ತೀರ ಕೋಟಿಗಳಾಕಿ. ನಿಮ್ಮ ಹತ್ರ ಸ್ವಲ್ಪ ಹಣ ಇರುತ್ತೆ, ಇನ್ನು ಸ್ವಲ್ಪ ಸಾಲ ಮಾಡ್ತೀರ ಇವ್ರ ಹತ್ರ. ಏನೋ ಅಪಾರ್ಟ್ಮೆಂಟ್ ರೆಡಿ ಆದರೆ ಅಪಾರ್ಟ್ಮೆಂಟಲ್ಲಿರೋ ಪ್ಲಾಟ್ಗಳನ್ನು ಬಾಡಿಗೆ ಕೊಟ್ಟು, ಬಾಡಿಗೆ ಬಂದರೆ ಅದನ್ನು ಸಾಲ ತೀರಿಸ್ಬೋದು ಅನ್ನೋ ಐಡಿಯಾ ನಿಮಗಿರುತ್ತೆ. ಆದರೆ ಇಲ್ಲಿ 3/4 ಭಾಗ ಅಪಾರ್ಟ್ಮೆಂಟು ಎತ್ತಿರ್ತೀರ, ಇನ್ವೆಸ್ಟ್ ಮಾಡಿರ್ತೀರ, ಅಥವಾ ಫ್ಯಾಕ್ಟ್ರಿ ಕಟ್ಟಿರ್ತೀರ, ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿರ್ತೀರ, ಇನ್ವೆಸ್ಟ್ ಮಾಡಿರ್ತೀರ. ಆಗ ಯಾರೋ ಅಲ್ಲಿ ಯಾವುದೋ ಒಂದು ಗಲಾಟೆ, ಯಾವುದೋ ಒಂದು ಸಣ್ಣ ತಪ್ಪು ಹಿಡ್ಕೊಂಡು ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ. ಸ್ಟೇ ಆರ್ಡ್ರ್ ಬಂದುಬಿಡುತ್ತೆ. ಆಮೇಲೆ ಅದು ಯಾವಾಗ ಕೊನೆಗೊಳ್ಳುತ್ತೋ ಹೇಳೋಕ್ಕಾಗಲ್ಲ. ಕೋರ್ಟ್ಗೆ ಹೋದರೆ ಗೊತ್ತಲ್ಲ, ಕೋರ್ಟು ಕಚೇರಿ ಅಲ್ಲಿ ಅದು ಏನು ಸುಲಭನಾ? ಅಲ್ಲಿ ಬೇಗನೆ ತೀರ್ಮಾನ ಆಗುತ್ತೆ, ಬೇಗನೆ ಜಡ್ಜ್ಮೆಂಟ್ ಕೊಡ್ತಾರೆ ಅವರು? ಕೊಡಲ್ಲ. ಯಾಕಂದರೆ ಸತಾಯಿಸಿ ಎಳ್ದು ಅವರು ನಿಮ್ಮನ್ನು ಸಾಯಿಸಾಕ್ತಾರೆ, ಇಬ್ಬರನ್ನೂ ಸಾಯಿಸಾಕ್ತಾರೆ. ಆಮೇಲೆ ಇಲ್ಲೇನಾಗುತ್ತೆ? ಬಂಡವಾಳ ಹಾಕಿರೋದು ಮಳೆ ಬಿದ್ದು ಗಾಳಿಗೆ ಮಳೆಗೆ ಅದು ಕಟ್ಟಿರೋ ಅಪಾರ್ಟ್ಮೆಂಟೋ ಪ್ಲಾಟೋ ಫ್ಯಾಕ್ಟ್ರಿನೋ ಕೊಳ್ತೋಗುತ್ತೆ, ಅಲ್ಲಿ ಕಿಲ್ಬಿಡ್ದೋಗುತ್ತೆ ಗುಜರಿಗೆ. ಆಮೇಲೆ ಗುಜರಿಗೆ ಆಗಬೇಕಾಗತ್ತೆ. ಫ್ಯಾಕ್ಟ್ರಿ ಆದರೆ ಗುಜರಿಗೆ ಆಗಬೇಕಾಗತ್ತೆ, ಈ ಅಪಾರ್ಟ್ಮೆಂಟ್ ಆದರೆ ಏನಕ್ಕೂ ಆಗೋಲ್ಲ. ಇವರೇನು ಮಾಡಬೇಕು? ಬಂಡವಾಳ ಹಾಕಿರೋರು ಪಾಪ ಸಾಲವೆಲ್ಲ ಮಾಡಿರೋರು ಕೋರ್ಟು ಸವಸನೆ ಬೇಡ ಅಂತ ಇಲ್ಲ, ಆತ್ಮಹತ್ಯೆ ಮಾಡ್ಕೋಬೇಕು ಎಲ್ಲರೂ, ಮನೆಯವರೆಲ್ಲರೂ. ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀವು ನೋಡಿರ್ಬೋದು. ಇದಕ್ಕೆ ಕಾರಣ ಯಾರು? ಅಲ್ಲಿ ಯಾವನೋ ಸಣ್ಣ ವಿಚಾರಕ್ಕೆ ಒಂದು ಅಡಿಯೇ ನಮ್ಮ ಕಡೆ ಬಂದುಬಿಟ್ಟಿದ್ಯಾ ನೀನು, ಇಲ್ಲ ಸಣ್ಣ ವಿಚಾರ ನನಗೂ ಭಾಗ ಬರಬೇಕು ಅಂತ ಯಾರೋ ಅಣ್ಣನೋ ತಮ್ಮನೋ ಅಥವಾ ಇನ್ಯಾರೋ ಬೇರೆಯವರು, ಹಿಂಗೆ ಏನೋ ಒಂದು ಕಿರಿಕಿರಿ ಇರುತ್ತೆ, ಅದು ಹೇಳೋಕ್ಕೆ ಬರೋಲ್ಲ, ಅವ್ರಿಗೆ ಗೊತ್ತು, ಅನುಭವಿಸ್ತವ್ರಿಗೆ. ಕೇಸ್ ಹಾಕ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ರಿ, FIR ಮಾಡಿ, ಆಮೇಲೆ ಸ್ಟೇ ಆರ್ಡ್ರ್ ಬಂದುಬಿಟ್ರೆ ಪರಿಸ್ಥಿತಿ ಏನು, ಅಲ್ವಾ? ನೋಡಿರಿ, ನೀವು ಮಾಡೋ ಒಂದು ಸಣ್ಣ ತಪ್ಪಿಗೆ ಪಾಪ ಅವ್ರು ಅಷ್ಟು ಬಂಡವಾಳ ಹಾಕಿ ನೆಕ್ಸ್ಟು ಅದನ್ನು ತೀರ್ಸೋಕ್ಕಾಗದೆ ಅಥವಾ ಕೋರ್ಟ್ಗೆ ಹೋಗಿ ತಗೊಂಡೋಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ರೀ. ಅದಕ್ಕೆ ಸಣ್ಣ ಪಣ್ಣದಕ್ಕೆಲ್ಲ ಹೋಗ್ಬೇಡ್ರಿ. ಇದೆಲ್ಲ ಭೂಮಿ ಯಾರ್ದು ರೀ? ನಿಮ್ಮ ಅಪ್ಪಂದು ನಿಮ್ಮ ತಾತಂದೇನು ರೀ? ದೇವ್ರದ್ದು ರೀ. ದೈವ ಸೃಷ್ಟಿ ಮಾಡಿದ್ದಾನೆ ಭೂಮಿನ. ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ, ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ರಿ. ಇಲ್ಲೊಬ್ರಿಗೆ ಹೊಟ್ಟೆ ಉರಿಸ್ಬೇಡ್ರಿ, ಇಲ್ಲೊಬ್ರಿಗೆ ಕಷ್ಟ ಕೊಡಬೇಡ್ರಿ. ಇದು ಪಾಪ ರೀ ಇದು. ನೀವೆಲ್ಲ ಇಲ್ಲೇ ನರಕ ಅನ್ಭವಿಸ್ತೀರ್ರಿ. ಮುಂದೆ ಎಲ್ಲೋ ನರಕ ಇದೆ ಬಿಡು, ನಾನು ತಪ್ಸ್ಕೊಬಿಡ್ತೀನಿ ಅಂತ ಯೋಚನೆ ಮಾಡಬೇಡ್ರಿ. ಮೊದಲನೇದು ನಿಮ್ಮಲ್ಲೇ ಬರಬಾರ್ದು ರೋಗಗಳು ಬರುತ್ತೆ ರೀ. ಆ ರೋಗಗಳೇ ಸಾಕ್ರಿ ನಿಮಗೆ ಕಾಡೋಕ್ಕೆ, ನೀವು ಮಾಡಿದ ಪಾಪಕ್ಕೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿರ್ರಿ, ಅಲ್ಲಿ ಅದು ಕೂಡ ನರಕ ರೀ. ಪೊಲೀಸ್ ಸ್ಟೇಷನ್ ಅಂದರೆ ಹಾಸ್ಪಿಟ್ಲಿಗೆ ಹೋಗ್ತಿರ್ರಿ. ಹಾಸ್ಪಿಟ್ಲ್ ಅಂದ್ರೆ ಏನು ರೀ? ಅತ್ತೆ ಮನೆನಾ ರೀ? ಅತ್ತೆ ಮನೆಯೂ ಅಲ್ಲ, ಸ್ವರ್ಗನೂ ಅಲ್ಲ, ಅದು ನರಕ ಹಾಸ್ಪಿಟ್ಲ್ ಅಂದರೆ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಚುಚ್ಚುತ್ತಾರೆ, ಇಂಜೆಕ್ಷನಲ್ಲಿ ಕೊಯ್ತಾರೆ ಹಾಸ್ಪಿಟ್ಲಲ್ಲಿ. ಅಲ್ಲೇನ್ರಿ? ಅಷ್ಟೇ ಅಲ್ಲ, ಲೇಸರ್ ಕಿರಣಗಳಲ್ಲಿ ಸುಡ್ತಾರೆ, ಬಟ್ಟೆ ಎಲ್ಲ ಬಿಚ್ಚಿ ಸ್ಕ್ಯಾನ್ ಮಾಡ್ತಾರೆ ರೀ. ಇದೆಲ್ಲ ಬೇಕೇನ್ರಿ? ಎಲ್ಲೆಲ್ಲೋ ಕೈಗೆ ಚೆಕ್ ಮಾಡ್ತಾರೆ ರೀ. ಇದೆಲ್ಲ ಬೇಕೇನ್ರಿ? ಅರ್ಥ ಆಯ್ತಾ? ಅದು ನರಕ ರೀ ಹಾಸ್ಪಿಟ್ಲ್ ಅಂದರೆ. ಅದೇನು ಒಳ್ಳೆ ಸ್ವರ್ಗ ಅಲ್ಲ. ಅಮ್ಮಮ್ಮ ಅಂದರೆ ಯಾರೋ ಒಂದು ಜ್ಯೂಸ್ ತಂದು ಕೊಡ್ತಾರಷ್ಟೇ, ಒಂದು ಹಣ್ಣು ತಂದು ಕೊಡ್ತಾರಷ್ಟೇ. ಅವಾಗೂ ನ್ಯಾಯವಾಗಿ ನೀವೇನು ತಿನ್ನೋ ಊಟ ಅಲ್ಲ, ಅಲ್ಲಿ ಮಾಡೋಕ್ಕಾಗಲ್ಲ, ಎಲ್ಲ ಊಟ ಕೊಡಲ್ಲ ನಿಮಗೆ. ಕೆಲವರು ತಿಂಗ್ಳುಗಟ್ಲೆ ಕೊಲಿತಾರೆ, ವರ್ಷಗಟ್ಲೆ ಕೊಲಿತಾರೆ ಹಾಸ್ಪಿಟ್ಲಲ್ಲಿ.
ಇದೆಲ್ಲ ಎಲ್ಲಿಂದ ಬರುತ್ತೆ? ಪಾಪ ರೀ, ಪಾಪದ ಫಲ ಪುಣ್ಯದ ಫಲ ಅಲ್ಲ. ಅದಕ್ಕೆ ಪಾಪ ಮಾಡಬೇಡಿ, ಹೊಟ್ಟೆ ಉರಿಸ್ಬೇಡಿ. ನಿಮ್ಮ ಫ್ರೆಂಡ್ಸ್ ಆಗಲಿ ಯಾರೇ ಆಗಲಿ ಅವ್ರನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ರಿ. ಚೆನ್ನಾಗಿರೋವಾಗ ನೀವೇ ಈರಭದ್ರ, ನೀವೇ ಏನು ಪುಡಿಂಗ, ದೊಡ್ಡ ಪುಡಿಂಗ, ನೀವೇ ಗಟ್ಟಿಮುಟ್ಟಾಗಿರುವ ಹಾಸ್ಪಿಟ್ಲಲ್ಲಿ ಕೂತ್ಕೊಂಡಾಗ, ಜೈಲಲ್ಲಿ ಕೂತ್ಕೊಂಡಾಗ ಆವಾಗಲೂ ಇಲ್ಲಿ ಅನುಭವಿಸಿ ಆದಮೇಲೆ ಬೇರೆ ಇದೆ ಅಂತಾರೆ. ನರಕ ಅಲ್ಲ. ಸದ್ಯಕ್ಕೆ ನಾನೇನು ಅಲ್ಲಿ ನೋಡಿಲ್ಲ, ಬೇರೆ ಕಡೆ ಇರೋದು, ಬೇರೆ ಲೋಕದಲ್ಲಿ ನರಕ ಲೋಕ ನಾನು ನೋಡಿಲ್ಲ, ಎಲ್ಲರೂ ಹೇಳ್ತಾರೆ. ಅರ್ಥ ಆಯ್ತಾ? ಸ್ವರ್ಗ ಎಲ್ಲಿದೆಯೋ ನರಕ ಎಲ್ಲಿದೆಯೋ ಗೊತ್ತಿಲ್ಲಪ್ಪ ನನಗೆ, ಯಾವ ಲೋಕ ಎಲ್ಲಿದೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಎಲ್ಲರೂ ಹೇಳ್ತಾರೆ ನಾನು ಏನೋ ಇರ್ಬೋದು ಅಂತ ನಂಬ್ಕೊಂಡಿದ್ದೀನಿ. ಇದ್ದರೆ ಇಲ್ಲಿ ಉಳಿಯುತ್ತಲ್ಲ, ನೀವು ಪುಣ್ಯ ಮಾಡಿದರೆ ಖಂಡಿತ ಬಲಾತ್ಕಾರವಾಗಿ ನಿಮ್ಮನ್ನು ಎಳ್ಕೊಂಡೋಗಿ ಸ್ವರ್ಗದಲ್ಲಿ ಹಾಕ್ತಾರೆ. ನೀವು ಪುಣ್ಯ ಮಾಡಿದರೆ ದೇವದೂತರು ಬರ್ತಾರೆ. ನೀವು ಪುಣ್ಯ ಮಾಡಿದ್ರೆ ನೀವು ಬರಲ್ಲ ನನ್ನ ಸ್ವರ್ಗಕ್ಕೆ ಅಂದರು. ಅವರು ಎತ್ತಾಕೊಂಡೋಗಿ ನಿಮ್ಮನ್ನು ಎತ್ತಾಕೊಂಡೋಗಿ ಸ್ವರ್ಗದಲ್ಲಿ ಕೂರಿಸ್ತಾರೆ. ಅಲ್ಲಿ ಏನೆಲ್ಲ ತಿನ್ನಬೇಕು, ಏನೆಲ್ಲ ಕುಡಿಬೇಕು, ಏನೆಲ್ಲ ಸುಖವಾಗಿರ್ಬೇಕು ನಿಮಗೆ ಅವ್ರು ನೋಡ್ಕೊಳ್ತಾರೆ. ಎಲ್ಲಿವರೆಗೂ ನೀವೆಷ್ಟು ಪುಣ್ಯ ಮಾಡಿದ್ರೋ ಅಲ್ಲಿವರೆಗೂ ಅಷ್ಟೇ. ಆಮೇಲೆ ಅವರು ಅಲ್ಲಿಂದ ಓಡಿಸ್ತಾರೆ. ಪುಣ್ಯ ಶಕ್ತಿ ಕಮ್ಮಿ ಆದಮೇಲೆ, ನಿಮ್ಮಲ್ಲಿ ಪುಣ್ಯಶಕ್ತಿ ಇರುತ್ತಲ್ಲಪ್ಪ, ಇಲ್ಲಿ ಪುಣ್ಯ ಮಾಡಿರ್ತೀರಲ್ಲ, ಅದೆಷ್ಟು ಪ್ರಮಾಣ ಇರುತ್ತೆ, ಎಷ್ಟು ಆವ್ರೇಜ್ ಇರುತ್ತೆ, ಅಷ್ಟುವರೆಗೂ ಅಲ್ಲಿರ್ಬೋದು ನೀವು. ಅಷ್ಟು ದಿನ, ಅಷ್ಟು ತಿಂಗಳು, ಅಷ್ಟು ವರ್ಷ ಇರ್ಬೋದು. ಆಮೇಲೆ ಅಲ್ಲಿ ನಿಮ್ಮ ಪುಣ್ಯಶಕ್ತಿ ಖಾಲಿ ಆದರೆ ಅವರು ಸ್ವರ್ಗದಿಂದ ಒದ್ದೋಡಿಸ್ತಾರೆ. ಆಮೇಲೆ ನಿಮ್ಗೆ ಯಾವುದೋ ಬೇರೆ ಜನ್ಮ, ಯಾವುದೋ ಪ್ರಾಣಿಗಳದು, ನಾಯಿನೋ ಕತ್ತೆನೋ ಕುರಿನೋ ಕೋಳಿನೋ, ನಿಮ್ಮ ಟೈಮ್ ಚೆನ್ನಾಗಿದ್ರೆ ಮತ್ತೆ ಮನುಷ್ಯ ಆಗಿ ಹುಟ್ತೀರಾ. ಟೈಮ್ ಸರಿಯಿಲ್ಲ ಅಂದರೆ ನಾಯಿನೋ ಕತ್ತೆನೋ ಸೊಳ್ಳೆನೋ ತಿಗಣೆನೋ ಇನ್ನೊಂದೋ ಮತ್ತೊಂದೋ ಯಾವುದಾಗಿ ಹುಡ್ತೀರ. ಗೊತ್ತಾಯ್ತಲ್ಲ? ಅದಕ್ಕೆ ಪುಣ್ಯ ಮಾಡಿ ಆದಷ್ಟು. ಮತ್ತು ಸ್ವರ್ಗಕ್ಕೆ ಹೋಗಿ, ಸ್ವರ್ಗದಿಂದ ಮತ್ತೆ ಮನುಷ್ಯ ಜನ್ಮ, ಒಳ್ಳೆ ಮನುಷ್ಯ ಜನ್ಮ ಅಂದರೆ ಯಾವುದೋ ಒಂದು ಸಂಸ್ಕಾರ ಇಲ್ಲದೇ ಇರೋ ಕುಲದಲ್ಲಿ ಹುಟ್ಟಬೇಡಿ. ಸಂಸ್ಕಾರ ಇಲ್ಲದೇ ಇರೋ ಕೀಳು ಮಟ್ಟದಲ್ಲಿ, ಕೀಳು ಜಾತಿನಲ್ಲಿ ಹುಟ್ಟಬೇಡಿ. ಈ ಸಂಸ್ಕಾರ ಇರೋಲ್ಲ ನೋಡಿರಿ, ಅಂಥವರೇ ಕೀಳು ಜಾತಿ ಅಂದರೆ. ಇನ್ಯಾವುದೋ ಜಾತಿ ಅಂತ ತಿಳ್ಕೊಬೇಡಿ. ನಾವು ಜಾತಿ ಮಾಡ್ಕೊಂಡಿದ್ರಲ್ಲ, ಗೌಡ್ರು, ಬ್ರಾಹ್ಮಣರು, ಲಿಂಗಾಯತರು, SC ST, ಕುರುಬರು, ಇನ್ನೊಬ್ಬರು ಮತ್ತೊಬ್ರು ಅಂತ. ಇದೆಲ್ಲ ಜಾತಿ ಅಂದರೆ. ಜಾತಿ ಅಂದರೆ ಏನು ಗೊತ್ತನ್ರಿ? ಯಾರು ಪಾಪಿಗಳು, ಯಾರಿಗೆ ಸಂಸ್ಕಾರ ಇರೋಲ್ಲ, ಒಳ್ಳೆಯ ಸಂಸ್ಕಾರ, ಅವರು ಕೀಳು ಜಾತಿಯವರು. ಯಾರು ಒಳ್ಳೆಯವರು, ಯಾರಿಗೆ ಸಂಸ್ಕಾರ ಇದೆ, ಅವರು ಮೇಲ್ಜಾತಿಯವರು. ಅರ್ಥ ಆಯ್ತಾ? ನನ್ನ ಪ್ರಕಾರ ಇದು ಜಾತಿನಲ್ಲಿ ಎರಡೇ ಇರೋದು. ಒಂದು ಕೀಳು ಜಾತಿ, ಒಂದು ಮೇಲ್ಜಾತಿ, ಎರಡೇ ಇರೋದು ಇವರೇ. ಅವನು ಬಡವಾಗಿರಲಿ, ಹೆಣ್ಣಾಗಿರಲಿ, ಗಂಡಾಗಿರಲಿ, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಅವನು ಶ್ರೀಮಂತ ಆಗಿರಲಿ, ಹೆಣ್ಣಾಗಿರಲಿ, ಗಂಡ ಆಗಿರಲಿ, ಯಾರೇ ಆಗಿರಲಿ. ಆದರೆ ಕೀಳು ಜಾತಿ ಅಂದರೆ ಏನು ಗೊತ್ತಾ? ಯಾರಿಗೆ ಸಂಸ್ಕಾರ ಇಲ್ಲ, ಒಳ್ಳೆ ಸಂಸ್ಕಾರ ಅಂದರೆ ಒಳ್ಳೆ ಪರಿಜ್ಞಾನ ಇಲ್ಲ, ಒಳ್ಳೆ ಬುದ್ಧಿ ಇಲ್ಲ, ಒಳ್ಳೆ ಯುವಕ ಇಲ್ಲ, ಅವರು ಕೀಳು ಜಾತಿ. ಇದು ನನ್ನ ಪ್ರಕಾರ. ಗೊತ್ತಾಯ್ತಾ? ಯಾರಿಗೆ ಒಳ್ಳೆ ಸಂಸ್ಕಾರ ಇದೆ, ಯಾರಿಗೆ ಒಳ್ಳೆ ಜ್ಞಾನ ಇದೆ, ಯಾರು ಒಳ್ಳೆ ನಿರ್ಧಾರಗಳು ತಗೊಂಡು ಪ್ಲ್ಯಾನಿಂಗ್ ಮಾಡ್ತಾರೆ, ಯಾರು ಒಳ್ಳೆಯದನ್ನು ಮಾಡ್ತಾರೆ ಇನ್ನೊಬ್ಬರಿಗೆ. ಯಾರಾದರೂ ಅಪ್ಪಿತಪ್ಪಿ ಬೇರೆಯವರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ಅವರನ್ನು ಕ್ಷಮಿಸ್ತಾರೆ, ಸ್ನೇಹ ಉಳಿಸ್ಕೊಳ್ತಾರೆ, ಅಂಥವರು ಮೇಲ್ಜಾತಿ. ಗೊತ್ತಾಯ್ತಲ್ರಿ? ಮೇಲ್ಜಾತಿ ಕೀಳು ಜಾತಿ ಅಂದರೆ. ಆದರೆ ಈ ಸರ್ಕಾರ ಹೇಳುತ್ತೆ ಜಾತಿ ಇಲ್ಲ, ಜಾತಿ ನೋಡೋಂಗಿಲ್ಲ, ಜಾತಿ ಭೇದ ನೋಡೋಂಗಿಲ್ಲ ಅಂತ ಸರ್ಕಾರ ಹೇಳುತ್ತೆ. ಸರ್ಕಾರದ ಕಾನೂನು ಹೇಳುತ್ತೆ. ಕಾನೂನು ಬರೆದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರ ಉದ್ದೇಶ ಸರ್ವ ಸಮಾನತೆ. ದುರಾದೃಷ್ಟ ಅಂದರೆ ಇವತ್ತು SC ST ಏನು ಹೇಳ್ಕೊಳ್ತಾರೆ, ನಾವು ದಲಿತರು, ನಮ್ಮನ್ನು ಸರ್ವಸಮಾನವಾಗಿ ನೋಡಿ ಅಂತ ಅವ್ರು ಹೇಳ್ಕೊತಾರೆ. ಆದರೆ ಇಲ್ಲಿ ಸರ್ವಸಮಾನತೆ ಅನ್ನೋದು ಇಲ್ಲ. ಇವತ್ತು ನಾನು ಕುರುಬ, ನಾನು ಒಕ್ಕಲಿಗ, ನಾನು ಬ್ರಾಹ್ಮಣ, ನಾನು ಲಿಂಗಾಯತ, ನಾನು SC, ನಾನು ST, ನಾನು ಇನ್ನೊಬ್ಬರು ಇಸ್ಲಾಂ ಧರ್ಮದವರು, ನಾನು ಕ್ರೈಸ್ತ ಧರ್ಮದವನು, ನಾನು ಬೌದ್ಧ ಧರ್ಮದವನು, ನಾನು ಹಿಂದೂ ಧರ್ಮದವನು, ನಾನು ಜೈನ ಧರ್ಮದವನು, ನಾನು ಸಿಖ್ ಧರ್ಮದವನು. ಈಗ ಹೇಳ್ಕೊಂಡು ಅವ್ರ ಜಾತಿನ ಅವ್ರು ಉಳಿಸ್ಕೊಂಡಿದ್ದಾರೆ, ಅವ್ರ ಧರ್ಮನ ಅವ್ರು ಉಳಿಸ್ಕೊಳ್ತಾ ಇನ್ನೂ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರು ಸಂವಿಧಾನ ಬರೆದು ಎಷ್ಟೋ ವರ್ಷ ಆಯಿತು, ಆದರೆ ಇನ್ನೂ ಜಾಸ್ತಿ ಆಗಿದೆ. ಇಲ್ಲಿ ಜಾತಿಗಳು ಇನ್ನೂ ಜಾಸ್ತಿ ಆಗಿದೆ. ಬೇಕಾದರೆ ನೋಡಿ ರೀ, ನಿಮಗೆ ಯಾರು ಸರ್ವಸಮಾನತೆ ಕೊಡಲ್ಲ ರೀ. ಇವರೇ ಕೊಟ್ಟರೆ ಒಳ್ಳೆಯವರು ಇರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೋ, ಅವರು ನಿಮ್ಮನ್ನು ಒಳ್ಳೆಯ ಥರ ನೋಡ್ತಾರೆ ಅಷ್ಟೇ. ಗೊತ್ತಾಯ್ತಾ? ಓಕೆ ಇವರೇ, ಇಷ್ಟೊತ್ತು ನೀವು ತಾಳ್ಮೆಯಿಂದ ಕೇಳಿದ್ರ, ನೆನ್ಪಿಟ್ಕೊಳ್ಳಿ, ಕಷ್ಟಗಳು ಎಲ್ಲಿಂದ ಬರುತ್ತೆ? ನಿಮ್ಮಲ್ಲಿ ನಿಮಗಿಂತ ಕೆಳಗಿರೋರಿಗೆ, ಅವ್ರ ಮಕ್ಕಳಿರ್ಬೋದು, ಕೆಲಸಗಾರ ಇರ್ಬೋದು, ಅವ್ರಿಗೆ ನೀವೇ ಕಷ್ಟ ಕೊಟ್ಬಿಡ್ತೀರ ಕೆಲವು ಸಾರಿ.
ಕೆಲವು ಸಾರಿ ನೀವೇ ದೊಡ್ಡವರು, ನಿಮಗಿಂತ ದೊಡ್ಡವರು ಯಾರು ಇರ್ತಾರೆ ಮೇಲಿನವರು, ಅವರಿಂದ ನೀವೇ ಕಷ್ಟ ತೊಗೊಬಿಡ್ತೀರ. ಅದಕ್ಕೆ ಮನೆಯಲ್ಲಿ ಜಗಳ ಮಾಡ್ತಿದ್ರೆ ಮಕ್ಕಳೇ ನೀವು ಎಲ್ಲಾದರೂ ಪಕ್ಕದ ಮನೇಲಿ ಹೋಗಿ ಓದ್ಕೊಳ್ಳಿ, ದಯವಿಟ್ಟು ಹೇಳ್ತೀನಿ. ಅಲ್ಲೇ ಕೂತ್ಕೊಂಡು ಕಾಲ ಕಳಿಬೇಡಿ. ಅವ್ರು ಜಗಳ ಆಡ್ಕೊಂಡು ಸಾಯಲಿ, ನೀವು ಇಲ್ಲ ಆಚೆ ಕಡೆ ಹೋಗಿ ಇಲ್ಲ ಪಕ್ಕದ ಮನೇಲಿ ಎಲ್ಲೆಲ್ಲ ಕೂತ್ಕೊಂಡು ಓದ್ಕೊಳ್ಳಿ, ಸರಿನಾ? ಅಥವಾ ನಿಮ್ಮ ಮನೆ ಮುಂದೆ ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಪೋಲ್ ಇರುತ್ತಲ್ಲ, ಒಂದು ಲೈಟ್ ಆಗಿರ್ತಾರೆ, ಆ ಕಂಬ, ಲೈಟ್ ಕಂಬ ಅಂತೀವಿ, ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ದೂರದಲ್ಲಿ ಓದ್ಕೊಳ್ಳಿ. ಏನು ಮಾಡ್ತೀರ? ಹಾಗೆ ನಿಮ್ಮ ಆಫೀಸುಗಳಲ್ಲಿ ಅಥವಾ ನೀವು ರೈತರು ಇರ್ಬೋದು ಅಥವಾ ಆಟೋ ಡ್ರೈವರ್, ಇನ್ನೊಬ್ಬರು ಟೆಂಪೋ ಡ್ರೈವರ್ ಯಾರೋ ಇರ್ಬೋದು, ನಿಮ್ಗೆ ಏನೋ ಒಂದು ಲಾಸ್ ಆಗುತ್ತೆ, ಇಲ್ಲ ಆಕ್ಸಿಡೆಂಟ್ ಆಗಿ ಲಾಸ್ ಆಗುತ್ತೆ, ಇಲ್ಲ ಆಕ್ಸಿಡೆಂಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ, ಸಾಲ ಮಾಡಿರ್ತೀರ, ನಿಮ್ಮ ಮನೆಯಲ್ಲಾಗ ತುಂಬ ಕಷ್ಟ ಆಗುತ್ತೆ. ಹಾಗಂತ ನೀವು ಧೈರ್ಯಗೆಡಬೇಡಿ, ಯಾರೇ ಆಗಿರಿ ಧೈರ್ಯವಾಗಿರಿ. ಬರೋ ಕಷ್ಟಗಳೆಲ್ಲ ಬರಲಿ, ಎದುರಿಸಿ. ಕಷ್ಟಗಳು ಬರ್ತಾವ್ರಿ, ಎಲ್ಲರಿಗೂ ಬರ್ತಾವ್ರಿ. ಈ ಪ್ರಕೃತಿನೆಲ್ಲೋ ಕಷ್ಟಗಳಿದ್ದಾರೆ, ದೇವಲೋಕದಲ್ಲೂ ಕೂಡ ದೇವತೆಗಳಿಗೆ ಕಷ್ಟ ಇದೆ ರೀ. ಎಲ್ಲರಿಗೂ ಕಷ್ಟ ಇದೆ, ಚಿಕ್ಕವ್ರಿಗೂ ದೊಡ್ಡವ್ರಿಗೂ, ಶ್ರೀಮಂತರಿಗೂ ಬಡವ್ರಿಗೂ ಅವ್ರದ್ದೇ ಆದ ಕಷ್ಟಗಳು ಅವ್ರಿಗಿರುತ್ತೆ. ಅವ್ರು ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಕೆಲವು ಕಷ್ಟಗಳು ಇನ್ನೊಬ್ರ ಹತ್ರ ಹೇಳ್ಕೊಬೋದು, ಕೆಲವು ಕಷ್ಟಗಳು ಹೇಳ್ಕೊಳಕ್ಕೆ ಆಗಲ್ಲ ಅಲ್ವಾ? ಅದಕ್ಕೆ ಗಂಡ ಹೆಂಡ್ತಿ ಅನನ್ಯವಾಗಿರಿ, ಲವರ್ಸು ನೀವು ಕೂಡ ಅನನ್ಯವಾಗಿರಿ, ಬ್ರೇಕಪ್ ಆಗಿಬಿಡಿ. ಹಾಗೆ ಆಫೀಸುಗಳಲ್ಲಿ ದಯವಿಟ್ಟು ಒಬ್ರನ್ನೊಬ್ಬರು ಒಳ್ಳೆ ಥರ ನೋಡ್ಕೊಳ್ಳಿ, ಯಾರ ಮೇಲೆ ದೌರ್ಜನ್ಯ ಮಾಡಬೇಡಿ, ದರ್ಪ ಮಾಡಬೇಡಿ. ಓಕೆ, ಕಷ್ಟಗಳು ಎಲ್ಲರಿಗೂ ಇರುತ್ತೆ. ಅಕಸ್ಮಾತ್ ನಿಮ್ಮ ವ್ಯಾಪಾರದಲ್ಲಿ ಹೋಟೆಲ್ ಇರ್ಬೋದು, ನಿಮ್ಮದು ಅಂಗಡಿ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿ ಇರ್ಬೋದು, ಅಥವಾ ಏನೋ ಇರ್ಬೋದು, ನಿಮ್ಮದು ಲಾಸ್ ಆಗ್ತಾ ಇರ್ಬೋದು. ಲಾಸ್ ಆಯಿತು ಅಂತ ನೀವು ಭಯ ಪಡಬೇಡಿ. ಆದಷ್ಟು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬೇರೆಯವ್ರ ಹತ್ರ, ತಿಳಿದವ್ರ ಹತ್ರ ಸಲಹೆ ಕೇಳಿ, ಸರಿನಾ? ಹಾಗೆ ನಮ್ಮದು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಾಕಷ್ಟು ವೀಡಿಯೋಗಳು ಹಾಕಿದ್ದೀನಿ, ಆ ವೀಡಿಯೋಗಳೆಲ್ಲ ನೋಡಿ, ವೀಡಿಯೋಗಳು ಮಾತ್ರ ನೋಡಿ, ರೀಲ್ಸೆಲ್ಲ ಏನು ಅಷ್ಟು ನೋಡೋಕ್ಕೆ ಹೋಗ್ಬೇಡಿ, ವೀಡಿಯೋಗಳು ಮಾತ್ರ ನೋಡಿ. ಅದರಲ್ಲಿ ನಾನಿಲ್ಲಿ ಏನಿದ್ದೀನಿ, ನನ್ನ ಬಯೋಡೇಟಾ ಎಲ್ಲ ಅದರಲ್ಲಿ ಗೊತ್ತಾಗುತ್ತೆ. ಹಾಗೆ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೀನಿ, ಎಲ್ಲವನ್ನೂ ನೋಡಿ. ನನ್ನ ವೀಡಿಯೋಗಳು ಒಂದು ಕೂಡ ವೇಸ್ಟ್ ಆಗೋಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲದರಲ್ಲೂ ಒಂದೊಂದು ಅರ್ಥ ಇರುತ್ತೆ, ಸರಿನಾ? ನೀವೆಲ್ಲರೂ ಒಳ್ಳೆಯದಾಗಲಿ ಇವರೇ. ನೀವು ಅಕ್ಕಪಕ್ಕ ಕಷ್ಟಗಳು ಇರುತ್ತೆ, ನಷ್ಟವೂ ಆಗ್ತಾ ಇರುತ್ತೆ. ವ್ಯಾಪಾರದಲ್ಲಿ ಇನ್ನೊಂದು ಮತ್ತೊಂದು ನಷ್ಟವೂ ಆಗ್ತಾ ಇರುತ್ತೆ. ಫ್ಯಾಕ್ಟ್ರಿ ಇರ್ಬೋದು, ಸಣ್ಣ ಹೋಟೆಲ್ ಇರ್ಬೋದು, ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಎಲ್ಲರಿಗೂ ನಷ್ಟ ಇರುತ್ತೆ. ನಷ್ಟದ ಬಗ್ಗೆ ಚಿಂತೆ ಮಾಡಬೇಡಿ, ಆದಷ್ಟು ಪರಿಹಾರ ಕಂಡುಕೊಳ್ಳಿ. ಯೋಚನೆ ಮಾಡಿ. ನಿಮ್ಮಿಂದ ಆಲೋಚನೆ ಮಾಡೋಕ್ಕೆ ಶಕ್ತಿ ಇಲ್ಲಾಂದರೆ ಬೇರೆಯವ್ರ ಹತ್ರ ಸಲಹೆ ಕೇಳಿ, ತಿಳಿದವ್ರ ಹತ್ರ. ನಿಮ್ಮ ಅಕ್ಕಪಕ್ಕ ಅಣ್ಣ ತಮ್ಮ, ಅಕ್ಕ ತಂಗಿ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ತಾತ ಅಜ್ಜಿ ಯಾರೋ ಇರ್ತಾರಲ್ಲಪ್ಪ, ಫ್ರೆಂಡ್ಸ್ ಇರ್ತಾರೆ ಕಡೆಗೆ, ಇಲ್ಲ ಯಾರೋ ನಮ್ಮಂಥ ಗುರುಗಳು ಒಳ್ಳೆಯವ್ರ ಹತ್ರ. ಈ ಯೂಟ್ಯೂಬಲ್ಲಿ ಸಾಕಷ್ಟು ಬೋಕಸ್ ಅವರು ಉಟ್ಕೊಬಿಟ್ಟಿದ್ದಾರೆ. ಯಾರು ನೋಡಲಿ ಯೂಟ್ಯೂಬಲ್ಲಿ ಹಣಕ್ಕೋಸ್ಕರ, ದುಡ್ಡುಗೋಸ್ಕರ ಏನೇನೋ ಹೇಳ್ತಾರೆ ಕಥೆಗಳು, ಸುಳ್ಳು, ಬರೀ ಬೋಕಸ್ಸು. ಅದು ಯಾವುದೋ ಚಾನಲ್ಗಳಿದೆಯಪ್ಪ, ನಾನು ನೋಡಿದೆ. ಅವನು ಯಾವುದೋ ಒಂದು ಟೆಕ್ನಿಕ್ಕಾಗಿ ಏನೋ ಕಂಡುಹಿಡಿದ್ಬಿಟ್ಟಿದ್ದಾರಂತೆ. ಅವ್ನು ಬಟನ್ ಪ್ರೆಸ್ ಮಾಡಿಬಿಟ್ಟಿದ್ರೆ ಯಾವ ಗ್ರಾಹಕ ಬೇಕಾದರೂ ವಿತಿನ್ ಸೆಕೆಂಡಲ್ಲಿ ಹೋಗ್ತಾನಂತೆ. ಆ ಚಾನಲಲ್ಲಿ ಆ ಥರ ಕಥೆಗಳು. ಆಮೇಲೆ ಇನ್ನೊಬ್ಬ ಹನುಮಂತ ಅವನ ಜೊತೆ ಇದ್ದಾನಂತೆ, ಹನುಮಂತನ ಅವನ್ನ ಕರ್ಕೊಂಡು ಹೋಗ್ತಾನಂತೆ ಎಲ್ಲೆಲ್ಲೋ ಮೇಲ್ಗಡೆ ಎಲ್ಲ, ಅವನದೊಂದು ಕತೆ. ಇನ್ನೊಬ್ಬ ಏಲಿಯನ್ಸ್ ಅವನ ಜೊತೆ ಮಾತಾಡ್ತಾರಂತೆ. ಆದರೆ ಅವನ ಮುಖ ತೋರಿಸ್ತಲ್ಲ, ಅವನ ಮುಖನ ಬ್ಲರ್ ಮಾಡಿದ್ದಾರೆ, ಅವ್ನ ಮುಖ ತೋರಿಸಲ್ಲ. ಆದರೆ ಪಕ್ಕದಲ್ಲಿ ಒಬ್ಬನ ಕ್ವಶ್ಚನ್ ಕೇಳ್ತಿರ್ತಾನೆ, ಅವನೇ ಯೂಟ್ಯೂಬ್ ಚಾನಲ್ ಮಾಡಿರೋದು ಅನ್ಕೋತಾನೆ, ಅವ್ನ ಮುಖ ತೋರಿಸ್ತಾರೆ. ಇವನು ಹೇಳ್ತಾನಲ್ಲ ಕತೆಗಳು, ಅವನ ಮುಖ ತೋರಿಸಲ್ಲ, ಬರೀ ಸುಳ್ಳು ಯೂಟ್ಯೂಬಲ್ಲಿ. ಅದೇ ಥರ ಸಾಕಷ್ಟು ಸುಳ್ಳು ಹೇಳೋರಿದ್ದಾರೆ. ಹಾಗಂತ ಎಲ್ಲರೂ ಸುಳ್ಳು ಹೇಳೋರಿಲ್ಲ, ಒಳ್ಳೆಯವರು ಗುರುಗಳಿದ್ದಾರೆ, ಒಳ್ಳೆಯ ಸಲಹೆ ಕೊಡೋ ದೊಡ್ಡವರು ಹಿರಿಯರು ಇದ್ದಾರೆ. ಒಳ್ಳೆ ವಿಚಾರಗಳನ್ನು ಮಾಧ್ಯಮಗಳು, ಒಳ್ಳೆ ಮಾಧ್ಯಮಗಳು ಇದ್ದಾರೆ ಅಲ್ವಾ? ಇಲ್ವಾ? ಒಳ್ಳೆ ಮಾಧ್ಯಮದವರು ಇಲ್ವಾ? ಇದ್ದಾರೆ. ಆಗತ್ತಾ ಎಲ್ಲರೂ ಬೋಕಸ್ಸಿಲ್ಲ. ಯೂಟ್ಯೂಬಲ್ಲಾಗಲಿ, ಬೇರೆ ಚಾನಲ್ಗಳಲ್ಲಾಗಲಿ, ಅಥವಾ ಪತ್ರಿಕೆಗಳಲ್ಲಿ ಎಲ್ಲ ಬೋಕಸ್ ಇರೋಲ್ಲ. ಆದರೆ ಬೋಕಸ್ ಇರೋರೇ ಜಾಸ್ತಿ ಇದ್ದಾರೆ, ಇಲ್ಲ ಅನ್ನಲ್ಲ ನಾನು. ಚಾನಲ್ಗಳು ಬೋಕಸ್ ಮಾಡೋರೇ. ಅದಕ್ಕೆ ಒಳ್ಳೆಯ ಚಾನಲ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯ ಸೋಷಿಯಲ್ ಮೀಡಿಯಾದ ಯೂಟ್ಯೂಬರ್ಸನ್ನು ಆಯ್ಕೆ ಮಾಡ್ಕೊಳ್ಳಿ, ಸರಿನಾ? ಆದಷ್ಟು ಮೋಸ ಆಗಬೇಡಿ. ಎಲ್ಲ ಕಡೆ ಮೋಸ ಮಾಡೋರೇ ಇದ್ದಾರೆ, ಮೋಸ ಆಗಬೇಡಿ. ನೀವು ಮೋಸ ಆದರೆ ನೀವೇ ದೊಡ್ಡರಲ್ವಾ? ಯೋಚನೆ ಮಾಡಿ, ಅವರು ಬುದ್ಧಿವಂತರು. ಅದಕ್ಕೆ ಆದಷ್ಟು ಒಳ್ಳೆ ಥರ ಏನೇನೋ ಸಮಸ್ಯೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ನಂಬರ್ ಬೇಕು, ನನ್ನ ನಂಬರ್ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ, ನಾನು ನಂಬರ್ ಕೊಡ್ತೀನಿ. ನೀವು ವಾಟ್ಸಪ್ಪಲ್ಲಿ ನನಗೆ ನಿಮ್ಮ ಸಮಸ್ಯೆನ ಹೇಳಿ ಅಥವಾ ಕಾಲ್ ಮಾಡಿ, ನಾನು ನಿಮಗೆ ಆದಷ್ಟು ನನಗೆ ಗೊತ್ತಿರೋ ಸಲಹೆ ಕೊಡ್ತೀನಿ. ಹಾಗೆ ನನ್ನ ತಪಶ್ಶಕ್ತಿ ಏನಿದೆ ಇಲ್ಲಿ,
ನಾನೇನು ತಪಸ್ಸು ಮಾಡ್ತೀನಿ, ಯೋಗ ಮಾಡ್ತೀನಿ, ಏನು ಭಗವಂತನ ಧ್ಯಾನ ಮಾಡ್ತೀನಿ, ಏನು ಒಳ್ಳೆತನ ಧ್ಯಾನ ಮಾಡ್ತೀನಿ, ನಾನಲ್ಲಿ ಏನಾದರೂ ಒಂಚೂರು ಯೋಗ ಶಕ್ತಿ ತಪಶಕ್ತಿ ಇದ್ದರೆ ಅದರಿಂದ ನಿಮಗೂ ಒಳ್ಳೆಯದಾಗಲಿ. ನನ್ನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಸಹ. ಮುಂದೆ ನಿಮ್ಮೆಲ್ಲರಿಗೂ ಸಮಸ್ಯೆಗಳ ಬಗೆಹರಿಲಿ, ಒಳ್ಳೆಯದಾಗಲಿ. ಏನಾದರೂ ಸಮಸ್ಯೆ ಇದ್ದರೆ ನನಗೆ ಕಾಲ್ ಮಾಡಿ, ಏನು ಸಂಕೋಚ ಕೊಟ್ಕೋಬೇಡಿ, ಭಯ ಪಡಬೇಡಿ. ಗೊತ್ತಾಯ್ತಲ್ಲ? ನೀವೆಲ್ಲರೂ ಒಳ್ಳೆಯದಾಗಲಿ, ಹೆದರ್ಕೋಬೇಡಿ, ಭಯ ಪಡಬೇಡಿ, ಧೈರ್ಯವಾಗಿರಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ನಿಮಗೆ ಈ ಟಾಪಿಕ್ ಇಷ್ಟ ಆದರೆ ಒಂದು ಲೈಕ್ ಹಾಕಿ, ಒಂದು ಲೈಕ್ ಹಾಕೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆಮೇಲೆ ಯೂಟ್ಯೂಬ್ನ ನೋಡ್ತಾಯಿರಿ. ಆದಷ್ಟು ಒಳ್ಳೆಯ ಗುರುಗಳು ಯಾರಿರ್ತಾರೆ, ನಾನೇ ಅಂತಲ್ಲ, ಯಾರಾದರೂ ಸರಿ, ಒಳ್ಳೆಯವರು ಸವಸ ಮಾಡಿ, ಒಳ್ಳೆಯವ್ರ ಹತ್ರ ಸಲಹೆ ಕೇಳಿ, ಆಗ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ. ಅದೇ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನಾನು ಸತ್ತೋಗ್ತೀನಿ, ನಾವೆಲ್ಲ ಸತ್ತೋಗ್ಬಿಡೋಣ, ಸಾಲ ತೀರ್ಸೋಕ್ಕಾಗಲ್ಲ, ಅಯ್ಯೋ ನನಗೆ ರೋಗ ಇದೆ ತಡ್ಕೊಳಕ್ಕಾಗಲ್ಲ ಸತ್ತೋಗ್ತೀನಿ ಅಂದರೆ, ಅಥವಾ ಯಾರೋ ಹಿಂಸೆ ಕೊಡ್ತಾರೆ, ಕಾಟ ಕೊಡ್ತಾರೆ ಅಂತ ಅನ್ಕೋಬೇಡಿ. ನಿಮ್ಮ ಸಮಸ್ಯೆಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಂಡಾಗ ಅದು ಪರಿಹಾರ ಆಗುತ್ತೆ. ಒಳ್ಳೆಯವ್ರ ಹತ್ರ ಹೇಳ್ಕೋಬೇಕು. ಗೊತ್ತಾಯ್ತಾ? ಇದು ಮರಿಬೇಡಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮದೇ ಆದ ಕಷ್ಟಗಳು ನಿವಾರಣೆ ಆಗಲಿ ಅಂತ ನಾನು ಬಯಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.